ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. ಕಳೆದ ವಾರ ಹೇಳ್ದಂಗೆ ಪಾಕಿಸ್ತಾನದ ಭಾರತ ಯುದ್ಧ ಒಂದಿಷ್ಟು ಅಲ್ಲಿ ತುಂಬಾ ಎಫೆಕ್ಟ್ ಕೊಡದೇ ಇದ್ರು. ಮಾರ್ಕೆಟ್ಗಂತೂ ತುಂಬಾ ಎಫೆಕ್ಟ್ ಕೊಡುತ್ತೆ ಅಂತ ಹೇಳಿದ್ದೆ, ಅದು ಹಂಗೆ ಆಗಿದೆ ಕೂಡ. ಸೊ ಲಾಸ್ಟ್ ಈವ್ನಿಂಗ್ ಒಂದೇನಾಯ್ತು, ಕದಮ ವಿರಾಮ ಏನು ಸೀಸ್ ಫೈರ್ ಅಂತ ಟ್ರಂಪ್ ಕಡೆಯಿಂದ ಆಗಿದೆ. ಆಕ್ಚುಲಿ ಇಂಡಿಯಾ ಕಡೆಯಿಂದ ಯಾವುದೇ ಒಂದು ಮೇಜರ್ ಇದಾಗಿಲ್ಲ. ಸೊ ಆಸ್ ಎ ಒಂದು ರಾಜತಾಂತ್ರಿಕ ನೀತಿಗಳು ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಅದೆಲ್ಲ ಒಂದು ಅಡ್ಜಸ್ಟ್ಮೆಂಟ್ ಅಂತ ಮಾಡ್ಕೊಬೇಕಾಗುತ್ತೆ. ಒಪ್ಕೊಂಡಿರ್ಬೋದು. ಬಟ್ ಇಷ್ಟಾದ್ರೂ ನಡುವೆ ಕೂಡ ಪಾಕಿಸ್ತಾನ ಕಡೆಯಿಂದ, ಪಾಕಿಸ್ತಾನ ಆರ್ಮಿಲೇ ಇರೋದು ಅರ್ಧಕ್ಕರ್ಧ ಟೆರರಿಸ್ಟೇ. ಸೊ ಅವರು ಪಾಕಿಸ್ತಾನ ಆರ್ಮಿ ಡ್ರೆಸ್ ಮಾಡ್ಕೊಂಡು ಯೂನಿಫಾರ್ಮ್ ತಗೊಂಡು ಅವರೇ ಟೆರರಿಸ್ಟ್ ಆಗಿರ್ತಾರೆ. ಇನ್ ಬಿಟ್ವೀನ್ ಯಾರೋ ಹೇಳ್ತಾ ಇದ್ರು, ಯೂನಿಫಾರ್ಮ್ ಹಾಕಂದ್ರೆ ದೇ ಆರ್ ಆರ್ಮಿ ಆಫೀಸರ್ಸು, ಯೂನಿಫಾರ್ಮ್ ಬಿಟ್ಟು ಅವ್ರದ್ದು ಕುರ್ತಾ ಒಂದು ಇದಿರ್ತಾವಲ್ಲ, ಆ ಡ್ರೆಸ್ ಹಾಕೊಂಡ್ರೆ ಅವ್ರು ಟೆರರಿಸ್ಟ್ ಅಂತ. ಸೊ ಆ ಥರ ಇದೆ ಅವ್ರ ಕಂಡೀಷನ್. ಸೊ ಅದರಿಂದೆಲ್ಲ ಎಫೆಕ್ಟ್ ತುಂಬ ಆಗ್ತವೆ. ಸೊ ನಾಳೆ ಒಂದು ಮೀಟಿಂಗ್ ಇದೆ, ಅದೇನಾಗುತ್ತೆ ಗೊತ್ತಿಲ್ಲ. ಬಟ್ ಭಾರತ ಅಂತೂ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದೆ, ಈ ಬಗ್ಗೆ ಕೊಡ್ತಾ ಇದೆ ಕೂಡ ಮತ್ತೆ. ಸೊ ಅದೆಲ್ಲ ನೋಡಿಕೊಂಡು ಮಾರ್ಕೆಟ್ 12th ನಾಳೆ ಮೇಜರ್ ಆಸ್ಟ್ರೋ ಇವೆಂಟ್ಸ್ ಆಗುತ್ತೆ. ಅದು ಎಕ್ಸಾಕ್ಟಾಗಿ ಏನರದ್ದು ಅಂತ ನೋಡೋಣ ಅದಾಗಿದೆ ಅಂತ. ಸೊ ಅದೆಲ್ಲ ಒಂದು ಗೊತ್ತಾಗುತ್ತೆ ನಿಮಗೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಅಲರ್ಟ್ಸ್ಗಳು ಅಥವಾ ಮೆಸೇಜ್ಗಳು ವಾರಕ್ಕೊಂದ್ಸಲಿ ಬರ್ಬೋದು, ಮಧ್ಯದಲ್ಲಿ ಇನ್ ಬಿಟ್ವೀನ್ ಬರ್ಬೋದು, ಅಥವಾ ಒಂದೇನಾದರೂ ವೆರಿ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ ಬಿಟ್ವೀನ್ ಕೊಡ್ತಾ ಇರ್ತೀನಿ. ಸೊ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ. ಕಳೆದ ವಾರದ ಪರ್ಫಾರ್ಮೆನ್ಸ್ ಹೇಗಿತ್ತು ಎಲ್ಲ ತೋರಿಸ್ತೀನಿ, ಈ ವಾರ ಸ್ಟಾಕ್ಸ್ ಏನಿದೆ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ, ಶೇರ್ ಮಾಡಿ. ಈ ಮೆಥಡ್ ಫಾಲೋ ಮಾಡಿದ್ರೆ 100% ಶ್ಯೂರ್ ಶಾಟ್ ಇದು ಅಂತಲ್ಲ. ಸೊ ಲಾಸ್ ಕಡಿಮೆ ಆಗುತ್ತೆ. ಲಾಸ್ ಕಡಿಮೆ ಮಾಡೋದೇ ಮೇನ್ ಇಂಟೆನ್ಷನ್ ಆಗಿರ್ಬೇಕು ಎಲ್ಲರದು. ಸೊ ಗೇನ್ ಆಗುತ್ತೆ ಆಮೇಲೆ ಆಟೋಮೆಟಿಕ್ಕಾಗಿ. ಸೊ ವಿಡಿಯೋ ನೋಡ್ಕೊಳ್ಳಿ. ಪ್ರಾರಂಭಕ್ಕೂ ಮುಂಚೆ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು, ಇದು ಎಜುಕೇಷನ್ ಪರ್ಪಸ್ ವಿಡಿಯೋಗಳು. ಏನೇ ಒಂದು ಇನ್ವೆಸ್ಟ್ಮೆಂಟು ಟ್ರೇಡಿಂಗ್ ಮಾಡ್ಬೇಕಂದ್ರೂ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಳ್ಳಿ. RIA SEBI ಸರ್ಟಿಫೈಡ್ ಆಗಿರ್ಬೇಕು ಅವರು, ಅವ್ರದ್ದು ಹೆಲ್ಪ್ ತಗೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ನೀವು ಕೂಡ ಟೆಕ್ನಿಕಲ್ ಫಂಡಮೆಂಟಲ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಸುಮ್ಮನೆ ಬ್ಲೈಂಡ್ ಆಗಿ ವಿಡಿಯೋ ನೋಡಿ ಈ ಥರ ಟಿಪ್ಸ್ ಬಂದಿದೆ ಇನ್ವೆಸ್ಟ್ ಮಾಡ್ತೀನಿ ಅಂತ ದಯವಿಟ್ಟು ಹೋಗ್ಬಿಡಿ. ವಿಡಿಯೋ ಪ್ರಾರಂಭ ಮಾಡೋಣ. ಲಾಸ್ಟ್ ವೀಕ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಈಗ. ರಾವಣ್ ಸ್ಕ್ರೀನರ್ ಅಂತ ಒಂದು ತಗೊಂಡೆ. ಆ್ಯಕ್ಚುಲಿ ನನಗೆ ಅಷ್ಟು ಯೂಸ್ ಆಗಿಲ್ಲ. ಇದು ತೋರ್ಸಕ್ಕೆ ಮುಂಚೆ ಇದು ಆ್ಯಕ್ಚುಲಿ 3 ಸೆಟ್ ಬರುತ್ತೆ. ಆ್ಯಕ್ಚುಲಿ ಒಂದು ಅಲರ್ಟ್ ಬರುತ್ತೆ ಇದರಲ್ಲೇ, ಒಂದು ವಿತಿನ್ ಇನ್ಬಿಲ್ಟ್ ಪರ್ಟಿಕ್ಯುಲರ್ ಇಂಡೆಕ್ಸ್ ಆರ್ ಒಂದು ಏನೋ ಸ್ಕ್ರಿಪ್ಟ್ಸು ಅಥವಾ ಒಂದು ಸ್ಟಾಕ್ಗಳು ಹೆಂಗೆ ನಡೀತಾ ಇದೆ. ಸೊ ಈ ಬೇಸಿಸ್ ಮೇಲೆ ನೋಡಿದ್ರೆ ನೀವು, ಸೊ ಶಾರ್ಟ್ ಟರ್ಮಲ್ಲಿ ಅಷ್ಟು ಅನುಕೂಲ ಇಲ್ಲ. ಸೊ ಲಾಂಗ್ ಟರ್ಮ್ಗೆ ಬುಲಿಶ್ ಇರ್ಬೋದು. ಸೊ ಅದೆಲ್ಲ ನೋಡ್ಕೊಳ್ಳಿ. ಮೇಯ್ನಾಗಿ ಇದೆಲ್ಲ ಕೊಡುತ್ತೆ, ರೆಸಿಸ್ಟೆನ್ಸು ಸಪೋರ್ಟ್ ಎಲ್ಲ. ಸೊ ರಾವಣ್ ಅಂತ ಸ್ಕ್ರೀನರು ನನಗೆ ಅಷ್ಟು ಹೆಲ್ಪ್ ಆಗದೆ ಇರ್ಬೋದು, ನಿಮ್ಗೆ ಆಗ್ಬೋದು. 890 rupeesಗೆ ಲೈಫ್ ಟೈಮ್ ಕೊಡ್ತಿದ್ದಾನೆ ಪಾಪ ಸ್ಕ್ರೀನರ್ ಇದನ್ನ. ಸೊ ಇಲ್ಲಿ ಹೋಗಿ ನೀವು ಗೂಗಲಲ್ಲಿ ಸುಮ್ಮನೆ ಸರ್ಚ್ ಮಾಡಿದ್ರು ಸಾಕು, ರಾವಣ್ 2.0 ಅಂತ. ಸೊ ಇಲ್ಲಿ ಹೋಗಿ ಇದ್ರ ಬಗ್ಗೆ ವಿಡಿಯೋಗಳಿದೆ, ಒಂದು ವಾಟ್ಸಪ್ ನಂಬರು ಕೊಟ್ಟಿದ್ದಾನೆ. ವಾಟ್ಸಪ್ಗೆ ಒಂದು ಮೆಸೇಜ್ ಹಾಕಿದ್ರೆ ನೆಕ್ಸ್ಟ್ ಒಂದು ಮೆಸೇಜ್ ಮಾಡ್ತಾನೆ. ಸೊ ಕ್ಯಾಮ್ರಿಲಾ ಬೇಸಿಸ್ಸು ಎಲ್ಲ ಒಂದು ಒಬ್ಬೊಬ್ರಿಗೆ ಒಂದೊಂದು ಮೆಥಡ್ಗೆ ಹೆಲ್ಪ್ ಆಗುತ್ತೆ. ನಂದು ಏನೋ ಒಂದು ಮೆಥಡ್ ನನಗೇನು ಸೆಟ್ ಆಗಿದೆ ಅದು. ಈವನ್ ಫ್ರೀ ಅಕೌಂಟ್ ಏನಿದೆ, ಫ್ರೀ ಅಕೌಂಟ್ ಇದ್ರೆ ಏನಾಗುತ್ತೆ, ಟ್ರೇಡಿಂಗ್ ವ್ಯೂದು ಮೋರ್ ದೆನ್ 2 ಇಂಡಿಕೇಟರ್ ಹಾಕ್ಸಕ್ಕೆ ಬರಲ್ಲ. ಸೊ ಇವೊಂದು ಇನ್ಬಿಲ್ಟ್ ಹಾಕೊಂಡಿರೋದ್ರಿಂದ ಮಿನಿಮಮ್ ಈ VWAP ಇರ್ಬೋದು, VWAP ಎಲ್ಲ ನಾರ್ಮಲ್ಲು, ಎಸ್ಪೆಷಲಿ EMA ಮತ್ತು ಎಸ್ಪೆಷಲಿ CPR, ಆಟೋಮೆಟಿಕ್ ಸಪೋರ್ಟ್ ರೆಸಿಸ್ಟೆನ್ಸು, ಟ್ರೆಂಡ್ ಲೈನು ಎಲ್ಲ ಬರುತ್ತೆ. ಮತ್ತು ಇದು ಕಸ್ಟಮೈಸ್ ಸಿಂಬಲ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸದ್ಯಕ್ಕೆ ಒಂದು 40 ಅವನದೇ ಸೆಟ್ ಮಾಡಿಟ್ಟಿದ್ದಾನೆ.
ಸೊ ಅದನ್ನು ನೀವು ಟ್ರೇಡಿಂಗ್ ವ್ಯೂ ಪೇಡ್ ವರ್ಷನ್ ಇದ್ದರೆ ಅಲರ್ಟ್ ಎವ್ರಿ ಅಕಾರ್ಡಿಂಗ್ ಟು ನಿಮ್ಮದು ಏನಿದೆ ಇಂಡಿಕೇಟರ್ ಅದ್ರ ಮೇಲೆ ನಿಮಗೆ ಅಲರ್ಟ್ ಕೊಡುತ್ತೆ. ಸೊ ಪೇಡ್ ವರ್ಷನ್ ಇಲ್ಲ ಅಂದರೆ ಒಂದು ಆ ಪರ್ಟಿಕ್ಯುಲರ್ ಏನು ಸೆಟ್ ಮಾಡಿರ್ತೀರೋ ಒಂದಕ್ಕೆ ಮಾತ್ರ ಬರುತ್ತೆ ಅಷ್ಟೆ. ಸೊ ಹಾಗಾಗಿ ಒಂದು 890 ರುಪೀಸ್ಗೆ ಒಂದಿಷ್ಟು ಅಫೋರ್ಡೆಬಲ್ ಅಂತಲೇ ಹೇಳ್ಬೋದು. ಸೊ ADS ಬೇಸ್ಡ್ ಚೆನ್ನಾಗೇ ಇದೆ. ಎನಿ ಸ್ಕ್ರಿಪ್ಟ್ಸು ಎನಿ ಒಂದು ಲಿಸ್ಟೆಡ್ ಇದಕ್ಕೆ ಚೆನ್ನಾಗಿದೆ. ಸೊ ಇದು ನೋಡ್ಬೋದು. ಇದು ರೆಕಮೆಂಡೇಶನ್ ಅಂತಲ್ಲ, 890 ರುಪೀಸ್ಗೆ ವರ್ತ್ ನನ್ನ ಪ್ರಕಾರ. ಸ್ಟಿಲ್ ನೀವು ಇಷ್ಟ ಇದ್ದವರು ಅವನ್ನ ಕಾಂಟ್ಯಾಕ್ಟ್ ಮಾಡಿ. ರಾವಣ್ 2.0 ಸದ್ಯಕ್ಕೆ ಇದು ಬೇಡ ನನಗೆ. ನಾನು ಐ ಆಮ್ ಓಕೆ ವಿತ್ ವಾಟ್ ಎವರ್ ಸೂಪರ್ ಟ್ರೆಂಡ್ ಅಂತ ಹೇಳೋದ್ನಲ್ಲ. ಇದು ಯಾಕೆ ಓಕೆ ಅಂದರೆ ಹೇಳ್ತೀನಿ, ಇದನ್ನು ಡಿಫ್ರೆನ್ಸ್. ಅವನ ಮೆಥಡಲ್ಲಿ ನಂದಕ್ಕೂ ಅವನದು ಡಿಫ್ರೆನ್ಸ್ ತೋರಿಸ್ಬಿಡ್ತೀನಿ. ನನ್ನ ಸೆಟ್ಟಿಂಗ್ಸ್ ಆ್ಯಕ್ಚುಲಿ ಇದು ಒಂದು OHCL/4. ಸೊ ಒಂದು ದಿವಸ ಮುಂಚೆನೇ ಬಂದಿದೆ ನಂದು ಇಂಡಿಕೇಟ್ರಲ್ಲಿ, ಬಟ್ ಇವನ್ರಲ್ಲಿ ಆಲ್ಮೋಸ್ಟ್ 2 ದಿವಸ ಆದ್ಮೇಲೆ ಬಂದಿದೆ. ಸೊ ಅಡ್ವಾಂಟೇಜ್ ಇದೆ. ಸೊ ಸೆಲ್ ಅವನದ್ರಲ್ಲಿ ಇನ್ನೂ ಬಂದಿಲ್ಲ, ನಂದ್ರಲ್ಲಿ ಆಲ್ರೆಡಿ ಬಂದಾಗಿದೆ. ಮೋಸ್ಟ್ಲಿ ಅವನದು ನಾಳೆ ಈ ಝೋನ್ ಏನಾದ್ರು ಕೆಳಗಡೆ ಹೋಯ್ತು ಅಂದರೆ ಬರ್ಬೋದು. ಸೊ ಇದು ಶಾರ್ಟ್ ಟರ್ಮ್ ಬೇಸಿಸ್ ಮೇಲೆ ಈ ಸೆಟ್ಟಿಂಗು ನೀವು ಮಾಡ್ಕೊಬೋದು. ATR ಸೂಪರ್ ಟ್ರೆಂಡ್ ಹೋಗಿ ATR 10 and 1 ಸೆಟ್ಟಿಂಗ್ ಮಾಡ್ಕೊಬೋದು. ಮಿಕ್ಕಿದೇನು ಚೇಂಜಸ್ ಬೇಡ. ಇದು OHCL/4. ಸೊ ಇದು ಡಿಪೆಂಡ್. ಸೊ ಅದು ಅಡ್ವಾಂಟೇಜ್ ಕೂಡ. ಸೊ ಇದನ್ನ ನೀವು ಹಾಕೊಬೋದು. ಮತ್ತು ಇಂಪಾರ್ಟೆಂಟ್ ಇವೆಂಟ್ ಅಂತ ಹೇಳ್ತಾ ಇದೆ, ನಾಳೆ ಒಂದು ಮೇಜರ್ ಇವೆಂಟ್ಗಳು ಐ ಥಿಂಕ್ ನಾನು ಹಾಕೊಂಡಿದ್ಬೋದು. ನಮ್ದೇನಾದರೂ ಇದೆಯಾ? ಲೇಯರ್ಸಲ್ಲಿ ಇದ್ದರೆ ಗುಡ್. ವರ್ಟಿಕಲ್ ಲೈನ್ಸ್ ಇದೆಯಾ? ಸೈಕ್ಲಿಕ್ ಲೈನ್ಸ್, ಎಸ್. ಪ್ರೀವಿಯಸ್ದು ಒಂದು ಸೈಕ್ಲಿಕಲ್ ಲೈನ್ಸ್ ಎಲ್ಲ ಹಾಕ್ಕೊಂಡು ಇದ್ರದ್ದು ತೋರಿಸ್ಬಿಡ್ತೀನಿ. ಮೋಸ್ಟ್ಲಿ ಇದು ಹಳೇದ್ರಲ್ಲಿ ತೋರಿಸಿದ್ನೋ ಇಲ್ವೋ ಗೊತ್ತಿಲ್ಲ. ಸಿಕ್ಲಿಕಲ್ ಲೈನ್ಸು ಹಾಕ್ಬಿಟ್ಟು ಇದು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಲೈನ್ ಹಾಕ್ಕೊಂಡೆ ಅಂತ. ಸೊ ನಾಳೆ ಒಂದು ಮೇಜರ್ ಚೇಂಜಸ್ ಬರಬೇಕು. ಬಂದರೆ either plus side or negative side based on war situation ಏನಿದೆ ಅದ್ರದ್ದು ಡಿಪೆಂಡ್ಸ್. ಇವತ್ತು ನೈಟ್ ಏನು ಚೇಂಜಸ್ ಬರುತ್ತೆ ಅದು. ಯಾಕಂದರೆ ಇಲ್ಲಿ ನೋಡಿ, ಇದರಿಂದ ಸಡನ್ ಡ್ರಾಪ್ ಆಗಿ ಆಮೇಲೆ ನಂತರ ಏರಿದೆ. ಸೊ ಹ್ಯೂಜ್ ಕರೆಕ್ಷನ್ ಅಂತೂ ಆಗಿರುತ್ತೆ ಅವತ್ತು. ಆ ಒಂದು ಪ್ರೈಸ್ ರೇಂಜ್ ನೋಡ್ಬಿಟ್ರೆ ಶಾಕ್ ಆಗ್ತೀರ. 6-7%. ಸೊ ಇಲ್ಲಿಂದ ಒಂದು 10% ಮಿನಿಮಮ್ ಇರುತ್ತೆ. ಹಂಗೆ 12% ಏರಿದೆ ಹೈಯೆಸ್ಟ್. ಸೊ ಇಲ್ಲಿಂದ ಕನಿಷ್ಠ ಒಂದು 6% ಬಂದು ಅಲ್ಲಿಂದ 12% ಏರಿದ್ರೆ ಇಟ್ಸ್ ಹ್ಯೂಜ್ ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು ಮೇಜರ್ ಇವೆಂಟ್ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ಪ್ಲಸ್ ಬರ್ತಾ ಇತ್ತು, ಎಂಡ್ ಆಯಿತು, ಡೌನ್ ಬಂತು. ಇಲ್ಲೂ ನೋಡಿದ್ರೆ ಮೇಜರ್ ಪ್ರೈಸ್ ರೇಂಜ್ %2 ತುಂಬ ಕಡಿಮೆ. ಆದರೂ ಒಂದು ಚೇಂಜಸ್ ಬಂತು ನೋಡಿ. ಇಲ್ಲೂ ಚೇಂಜಸ್ ಬಂದಿದೆ. ಇಲ್ಲೆಲ್ಲ ನೋಡಿ, ಇಲ್ಲಿ ಪ್ಲಸ್ ಹೋಗ್ತಾ ಇದ್ದಿತ್ತು, ಸಡನ್ನಾಗಿ ಡೌನ್ ಬಂತು. ಇದು ಹಾರಿಸಾಂಟಲ್ ಹೈಡ್ ಮಾಡ್ತೀನಿ ಸದ್ಯಕ್ಕೆ, ಕನ್ಫ್ಯೂಸ್ ಆಗುತ್ತೆ. ಹಾರಿಸಾಂಟಲ್ ಇದನ್ನು ಹೈಡ್ ಮಾಡೋಣ. ಸೊ ಚೇಂಜಸ್ ಬಂತು. ಅಲ್ಲಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ, ಒಂದು ದಿವಸ ಹೆಚ್ಚು ಕಡಿಮೆ ಇರುತ್ತಾ. ಸೊ ನೆಕ್ಸ್ಟ್ ಡೇ ತನಕ ಹೋಗಿ ಆಮೇಲೆ ಫಾಲ್ ಆಗಿದೆ. ಸೊ ಇಲ್ಲೂ ಅಷ್ಟೇ ನೋಡ್ಬೋದು, ಹೈಯೆಸ್ಟ್ ರೀಚ್ ಆಗಿ ಡೌನ್ ಬಂತು, ತಿರ್ಗಾ ಅಪ್ ಹೋಗಿ ತುಂಬ ಒಂದು ಫಾಲ್ ಬಂದಿದೆ. ಸೊ ಟ್ರೆಂಡ್ಗಳು ನೋಡ್ಕೊಬೇಕಾಗುತ್ತೆ. ಯೂಶಲಿ ಇದೆಲ್ಲ ಒಂದು ಹೈ ಜಿಗ್ಜ್ಯಾಗ್ ಹಾಕೊಂಡು ನೀವು ಕಂಡುಹಿಡಿಬೋದು.
ಜಿಗ್ಜ್ಯಾಗ್ ಹಾಕೊಂಡ್ರು ನೀವು ಯೂಶಲಿ ಇದು 72 ಡೇಸು 36 ಡೇಸು ಈ ಥರ ಎಲ್ಲ ಇರ್ತವೆ. ಸೊ ನೋಡೋಣ ಎಷ್ಟು ರೇಂಜಲ್ಲಿದೆ ಇದು ಅಂತ. 21 ಡೇಸು 36 ಡೇಸ್ ಅದಕ್ಕೆ ಹೇಳಿ 36 ಅಂತ ಹೇಳಿದ್ದು. 35 21 ಬಾರ್ಸ್ 21 ಟ್ರೇಡಿಂಗ್ ಡೇಸ್. ಸೊ ಡಿಪೆಂಡ್ಸ್ ಎಷ್ಟಕ್ಕೆ ಬರುತ್ತೆ ಅಂತ. ಇದು ಶಾರ್ಟರ್ ಸೈಕಲ್ 21 ಡೇಸ್ ಇರ್ಬೋದು. ಲಾಂಗರ್ ಸೈಡ್ದು ನೋಡಿದ್ರೆ ಇದ್ರದ್ದು 72 ಡೇಸ್ ತನಕ ಬರುತ್ತೆ. 63 ಬಾರ್ಸು 61 ಈ ಥರ ಸಿಕ್ಲಿಕಲ್ ಲೈನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಸೈಕಲ್ಗಳು ಇದು ಒಂಥರ, ಅದು ಹಾರ್ಮೋನಿಕ್ ಇರ್ಬೋದು ಅಥವಾ ಬೇರೆ ಒಂದು ಪ್ಯಾರಾಬೋಲಿಕ್ ಟೈಪ್ ಏನೋ ಒಂದು ಇರುತ್ತೆ ಆಕ್ಟಿವಿಟಿಗಳು. ಸೊ ಈ ಮೇಜರ್ ಹಿಂಗೆ ನೋಡಿ ಪ್ಲಸ್ ಹೋಗ್ತಾ ಇದ್ದಿದ್ದು ಇದು ಸಡನ್ ಡ್ರಾಪ್ ಆಯಿತು. ಆ ಡ್ರಾಪ್ ಆಗಿದ್ದು ಹೈಯೆಸ್ಟ್ ಇಲ್ಲೆಲ್ಲೋ ಇದೆ. ಸ್ಟಿಲ್ ಇದು ಕನ್ಫರ್ಮೇಷನ್ ನಮಗೆ. ಸೊ ಇಲ್ಲಿಂದ ಕೆಳಗಡೆ ಬರುತ್ತಾ ಮೇಲೆ ಹೋಗುತ್ತಾ ಡಿಪೆಂಡ್ ಇಲ್ಲಿಂದ. ಸೊ ಮೇಜರ್ ಸಪೋರ್ಟ್ ನಾ ಹೇಳ್ದಂಗೆ ಇದೆ, ನೋಡ್ಬೋದು. ಇವ್ರದ್ದು ಒಂದು ಇದರಲ್ಲೂ ನೋಡಿದ್ರಾಗ 23,700 800 ತನಕ ಇದೆ. ಅದು ನೆಕ್ಸ್ಟು ಬಂದರೆ 23,500 ತನಕ ಇದೆ ನೆಕ್ಸ್ಟ್ ಲೆವೆಲ್. ಸೊ ಇದು ಅಬ್ಸರ್ವ್ ಮಾಡ್ತಾರೆ, ಕ್ಲೋಸ್ ಆಗಿ ವಾಚ್ ಮಾಡಿ. ಯಾವುದೇ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಮಾಡಬೇಕಾದ್ರೆ ಹುಷಾರಾಗಿರಿ. ಇದ್ರ ಬಗ್ಗೆ ಹುಷಾರಿಲ್ಲದೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ನ ನೋಡ್ಕೊಳ್ಳಿ. ಬೇರಿಶ್ ಸೈಡ್ ಅಂತೂ ಇದೆ. ಸಿಕ್ಲಿಕಲ್ ಲೈನ್ಸ್ ಮುನ್ಸೆಂಕಲ್ಲು ನಾಳೆ ಹುಣ್ಣಿಮೆ, ಸೊ ಚೇಂಜಸ್ ಬರಬೇಕು. ಸೊ ಇದ್ರ ಮೇಲೆ ಡಿಪೆಂಡ್ ಆಗ್ತವೆ. ಯೂಶಲಿ ಫಾಲಿಂಗ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಪ್ರತಿಯೊಂದು ಒಂದು ಪ್ಲಸ್ 2 ದಿವಸ ಹೋಗಿ ನಂತರದ ದಿವಸದ ಮತ್ತಷ್ಟು ಚೇಂಜಸ್ ಬಂದಿದೆ. ಸೊ ಹುಣ್ಣಿಮೆ ನಂತರ ಒಂದು ಟ್ರೆಂಡ್ ಚೇಂಜ್ ಆಗುತ್ತೆ ಯೂಶಲಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿದು ಅಂತ ಡಿಫ್ರೆನ್ಸ್ ಇಲ್ಲ, ಬಟ್ ವರ್ಸ್ಟ್ ಇದೆ ಅಂತ ಹೇಳ್ಬೋದಾ ಅಂತ ನೋಡೋಣ. ಅದು ಸಹಿತ ಒಂದು ಹೇಳ್ದಂಗೆ ಲಾಸ್ಟ್ ವೀಕ್ ಮಾರ್ಕ್ ಮಾಡಿದ್ದೆ, ಅದಕ್ಕೆ ಅಲ್ಲಿಗೆ ಟಚ್ ಆಗಿ ವಾಪಸ್ ರಿವರ್ಸ್ ಬಂದಿದೆ. ಕರೆಕ್ಟಾಗಿ ಅಲ್ಲಿಗೆ ಟಚ್ ಆಗಿದೆ. ಇಂಪಾರ್ಟೆಂಟ್ ಲೆವೆಲ್ಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಯೂಶಲಿ ವೀಕ್ಲಿ ಮೀನ್ಸ್ ಇದೊಂದು ಟ್ರಿಕ್ ಹೇಳ್ಬಿಡ್ತೀನಿ, ಮರಿಬೇಡಿ ಯಾರಿಗೂ. ಸಿಂಪಲ್ ಎಲ್ಲ ಕಡೆ ಎನಿ ಒಂದು ವೀಕ್ಲಿ ಕ್ಯಾಂಡಲ್ ತಗೊಳ್ಬೇಕು ಅಥವಾ ಡೈಲಿ ಏನು ಟ್ರೆಂಡ್ ನೋಡಬೇಕು ಅಂತಿದ್ರು, ಸೊ ಫಸ್ಟು ಡೈಲಿ ಬೇಸಿಸ್ ಮೇಲೆ ವರ್ಕ್ ಮಾಡೋಣ. ಇದೆಲ್ಲ ಹೈಡ್ ಮಾಡೋಣ, ಕನ್ಫ್ಯೂಸ್ ಆಗೋದು ಬೇಡ ಸದ್ಯಕ್ಕೆ. ಎನಿ ಸ್ಟಾಕ್ಸ್ ಅಥವಾ ಇಂಡೆಸಿಸ್ ಏನೇ ತಗೊಂಡ್ರು ಇದು ಇಂಪಾರ್ಟೆಂಟ್, ನೀವು ನೋಡ್ಕೊಬೇಕು ಇದನ್ನು. ಇವಾಗ ಚೇಂಜಸ್ ಬರುತ್ತೆ ಇದ್ರದ್ದು ವೀಕ್ಲಿ ಬೇಸಿಸ್ ನೋಡ್ಬೇಕಂದ್ರೆ. ಸದ್ಯದ ಮಟ್ಟಿಗೆ ಇವತ್ತಿನ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಬೇಸಿಸ್ ಮೇಲೆ ನೋಡೋಣ. ನಾಳೆ ಓಪನಿಂಗ್ ಅಂತೂ ಡೌನ್ ಹೋಗೇ ಹೋಗುತ್ತೆ, ಅದು ಬೇರೆ ವಿಷಯ. ಸೊ ಏನ್ ಮಾಡಬೇಕು ಅಂದ್ರೆ 2 ಲೈನ್ ಹಾಕ್ಮಾಡಿ, ಹೈ ಅಂಡ್ ಲೋ ಇಲ್ಲಿ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದ್ರೆ 2 ಲೈನ್ ಸುಮ್ಮನೆ ಹಾಕ್ಬಿಡಿ. ಈ ಲೈನ್ ಇದೆ ಟ್ರೆಂಡ್ ಲೈನ್ ಅಲ್ಲ, ನಾರ್ಮಲ್ ಹಾರಿಜಾಂಟಲ್ ಲೈನ್. ಸೊ ಇದ್ರದ್ದು ಹೈ ಅಂಡ್ ಲೋ, ಹೈ ಬಂದ್ಬಿಟ್ಟು 54,054 055. ಲೋ ಬಂದ್ಬಿಟ್ಟು 53,483. ಸೊ ಇದ್ರ ಮೇಲ್ಗಡೆ ಹೋದ್ರೆ ನಾಳೆ ಕ್ಲೋಸಿಂಗು ಮೀನ್ಸ್ ನಾಳೆ ಟ್ರೆಂಡು ಪಾಸಿಟಿವ್, ಇದ್ರ ಕೆಳಗಡೆ ಬಂದ್ರೆ ಬೇರಿಶ್ ಅಂತ. ವೀಕ್ಲಿ ಬೇಸಿಸ್ ಮೇಲೆ ನೋಡ್ಬೇಕಾದ್ರೆ ಸೇಮ್ ಇದೆ ಮೆಥಡು. ಸೊ ನಿನ್ನೆದೇ ಒಂದು ಲೋಯೆಸ್ಟ್, ಹೈಯೆಸ್ಟ್ ಬಂದ್ಬಿಟ್ಟು ಇದಾಗುತ್ತೆ. ಸೊ ಇದ್ರ ಮೇಲೆ ಹೋಗ್ಬೇಕು ಮೇನ್ ಆಗಿ.
ಸೊ ಬೇರಿಶ್ ಟ್ರೆಂಡ್ ಅಂತೂ ಇದೆ, ಅದು ಕಂಟಿನ್ಯೂ ಆಗುತ್ತಾ ಇಲ್ವಾ ನಾಳೆಯಿಂದ ಒಂದು ಡಿಪೆಂಡ್ ಅದು. ಇಷ್ಟು ಮೂವ್ಮೆಂಟ್ ಬಂದಿದೆ, ಆಲ್ಮೋಸ್ಟ್ 12-13% ಮೂವ್ಮೆಂಟ್ ಬಂತು ಕಳೆದ ಏಪ್ರಿಲ್ 7ನೇ ತಾರೀಕಿಂದ. ಸೊ ಮಧ್ಯದಲ್ಲಿ ಒಂದು ಚೇಂಜಸ್ ಬರಬೇಕಲ್ವಾ, ಚೇಂಜಸ್ ಆಗೇ ಆಗುತ್ತೆ ನಾಳೆ, ನೋಡೋಣ ಅದು ಹೆಂಗೆ ಚೇಂಜ್ ಆಗುತ್ತೆ. ಬಟ್ ಬೇರಿಶ್ ಅಂತೂ ಕಂಟಿನ್ಯೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮೇಜರ್ 23,500 ಸಪೋರ್ಟ್ ಇದೆ ಇದರಲ್ಲಿ, ನಿಫ್ಟಿಯಲ್ಲಿ. ಬ್ಯಾಂಕ್ ನಿಫ್ಟಿಗೆ ಬಂದರೆ ಒಂದು ಡೈಲಿ ಬೇಸಿಸ್ ಫಸ್ಟ್ ಹಾಕೋಣ. ಆಲ್ರೆಡಿ ಸ್ಟಾಪ್ ಲಾಸ್ ಕೆಳಗಡೆ ಹೋಗಿದೆ. ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಮೀನ್ಸ್ ಮೇಜರ್ ಸಪೋರ್ಟ್ ಈಗ 52,200 ಇಂದ ಒಂದು 51,800 ತನಕ. ಸೊ ಇದು ಹೋಗಬೇಕು. ಸೊ ಈ ಟಾರ್ಗೆಟ್ ಪ್ರೈಸ್ ನೋಡಕ್ ಹೋಗ್ಬಿಡಿ, ರಾಂಗ್ ಇದೆ ಅದು. ಬಟ್ ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಯಾಕೆ ಅಂದರೆ ವೀಕ್ಲಿ ಬೇಸಿಸು ಇಂಪಾರ್ಟೆಂಟು, ಡೈಲಿ ಬೇಸಿಸು ಇದಕ್ಕೆ ರೀಸನ್. ಸೊ ಇಲ್ಲಿಂದ ನೋಡಿದ್ರು, ಸೊ ಮೇಜರ್ ಸಪೋರ್ಟು ಇಲ್ಲಿಗಾಯ್ತು, ನೆಕ್ಸ್ಟ್ ಮೇಜರ್ ಸಪೋರ್ಟು ಇದು, ಅದ್ರ ನೆಕ್ಸ್ಟ್ ಇದು, ಹೀಗೆ ನೋಡ್ತಾ ಹೋಗ್ಬೇಕು. ಆವಾಗಲೇ ನಿಮಗೆ ಕರೆಕ್ಟ್ ಪಿಕ್ಚರ್ ಸಿಗ್ಬೋದು. ಒಟ್ನಲ್ಲಿ ಬೇರಿಶ್ ಅಂತೂ ಇದೆ, ಹುಷಾರಾಗಂತೂ ಇರಿ. ಇನ್ನು ಲಾಸ್ಟ್ ವೀಕ್ದು ಒಂದು ರಿಸಲ್ಟ್ಸ್ ಬಂದಿದ್ದು ಅಬ್ಸರ್ವೇಷನ್ ಇದೆ, ಕೆಲವು ಒಳ್ಳೆ ಸರ್ಪ್ರೈಸ್ ರಿಸಲ್ಟ್ ಕೊಟ್ಟಿದೆ. ಸೊ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದು ಒಳ್ಳೆ ಒಂದು ಕ್ಯಾಪ್ಚರ್ ಮಾಡ್ಬೋದು 10-12% ತನಕ. ಸೊ ಬಜಾಜ್ ಕನ್ಸ್ಯೂಮರ್ ಫಸ್ಟ್ ನೋಡೋಣ. ಒಂದು ಸರ್ಪ್ರೈಸ್ SBI ಬಂದಿದೆ, ತುಂಬ ಕೊಡದೇ ಇರ್ಬೋದು, ಬಟ್ ಸ್ಟಿಲ್ ಸರ್ಪ್ರೈಸ್ ಅಂತೂ ಕೊಟ್ಟಿದೆ. ಒಂದು ಪಾಸಿಟಿವ್ ಸೈನ್ ಇದು. ಬಜಾಜ್ ಕನ್ಸ್ಯೂಮರ್ ಇರ್ಬೋದು. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಾಳೆನೇ ಬೈ ಮಾಡಬೇಕು ಅಂತಲ್ಲ, ಬಟ್ ನೆಕ್ಸ್ಟ್ ಒಂದು ರಿಸಲ್ಟ್ಗೆ ಬರೋಕ್ಕೆ ಮುಂಚೆ ಒಂದಿಷ್ಟು ಮೂಮೆಂಟ್ ಅಂತೂ ಇರುತ್ತೆ. CCL ಪ್ರಾಡಕ್ಟ್ಸ್ ಇರ್ಬೋದು, ಇಂಡಿಯಾ ಹೋಟೆಲ್ಸ್ ಆವ್ರೇಜ್ ತುಂಬ ಒಂದು ಗ್ರೇಟ್ ಅಂತ ಕೊಟ್ಟಿಲ್ಲ. ಸೊ ಪಾಲಿಕ್ಯಾಪ್ ಕೊಟ್ಟಿದೆ, ಅದಕ್ಕಿಂತ ಚೆನ್ನಾಗಿ HPCL ಕೊಟ್ಟಿದೆ. ಸೊ ಈ ಥರದೆಲ್ಲ ನೋಡಬೇಕು. ನೆಕ್ಸ್ಟ್ ಸಫಾರಿ ಇಂಡಸ್ಟ್ರೀಸು, ಬ್ಯಾಂಕ್ ಆಫ್ ಬರೋಡಾ ನೆಗೆಟಿವ್ ಬಂದಿದೆ, ಬಟ್ ನನ್ನ ಪ್ರಕಾರ ಇದು ಪಾಸಿಟಿವ್ ಹೋಗಬೇಕು, ನೋಡ್ಕೊಳ್ಳಿ ಇದು. ಸೊ ಈ ಥರ ಎಲ್ಲ ಸ್ಟಾಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. Paytm ಎಲ್ಲ ನೆಗೆಟಿವ್ ಕೊಟ್ಟಿದೆ, ಸಡನ್ ಆಗಿ ಡೌನ್. ಸೊ ಇದರಿಂದೆಲ್ಲ ಎಕ್ಸಿಟ್ ಆಗೋದು ಬೆಟ್ರು, ಪಾಸಿಟಿವ್ ಹೋಗಿರ್ಬೋದು ಸದ್ಯಕ್ಕೆ. ಸೊ ಹುಷಾರಾಗಿರಿ ಈ ಥರ ಸ್ಟಾಕ್ಸ್ಗಳು. KE ಇಂಡಸ್ಟ್ರಿ 14% ಬಂದಿದೆ. ಸೊ ಇದೆಲ್ಲ ಪಾಸಿಟಿವ್. Avalon ಟೆಕ್ನಾಲಜೀಸು ಬ್ಯೂಟಿಫುಲ್ ಆಗಿ 49%. ಸೊ ಹ್ಯೂಜ್ MRF ಅಲ್ಲ, ಬಟ್ ಸ್ಟಿಲ್ ನಮಗೆ ರೂಮ್ ಇದೆ ಗ್ರೋ ಆಗೋಕ್ಕೆ. ವಂಡರ್ಲಾ ಬೇರೆ ಬೇರೆ ರೀಸನ್ಗೆ ಬಂದಿರುತ್ತೆ, ಬಟ್ ಸರ್ಪ್ರೈಸ್ ರಿಸಲ್ಟ್ ಅಂತೂ ಇದೆ. EPS ಅಂತೂ ಗ್ರೋ ಆಗಿದೆ. ಸೊ ಈ ಸರ್ಪ್ರೈಸ್ ಮೇಲೆ ಒಂದಿಷ್ಟು ನೀವು ತಗೊಂಡ್ರು ಒಂದಿಷ್ಟು ಕ್ಯಾಪ್ಚರ್ ಮಾಡ್ಬೋದು. ಕೋಲ್ ಇಂಡಿಯಾ, ಸಿಂಫೋನಿ, ನಿವಾ ಬೂಪಾ ಹೆಲ್ತ್ ಕೇರು ಡೌನ್ ಬಂದಿದೆ, ಬಟ್ ಸ್ಟಿಲ್ ಗ್ರೋ ಆಗೋಕ್ಕೆ ಆಪರ್ಚುನಿಟಿ ಇದೆ. ವಾಚ್ ಲಿಸ್ಟ್ಗೆ ಹಾಕ್ಕೊಳ್ಳಿ, ಯಾವತ್ತು ಬರುತ್ತೆ ಏನು ಬರುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಗ್ರೋ ಅಂತೂ ಆಗುತ್ತೆ. ಕೆನರಾ ಬ್ಯಾಂಕ್ ಬಂದಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆರ್ತಿ ಇಂಡಸ್ಟ್ರಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹೀಗೆ ಸೊ ಝೀ ಎಂಟರ್ಟೈನ್ಮೆಂಟ್ ಏನೋ ಕೊಟ್ಬಿಟ್ಟಿದೆ, ಬಟ್ ಸ್ಟಿಲ್ ಅವಾಯ್ಡ್ ಮಾಡಿ ಇಂಥದ್ದೆಲ್ಲ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಕೊಟ್ಟಿದೆ, ಚೆನ್ನಾಗಿ ಕೊಟ್ಟಿದೆ. ಇದು ಎಸ್ಕಾರ್ಟ್ ಕುಬೋಟಾ, ಯೂನಿಯನ್ ಬ್ಯಾಂಕು ಕೊಟ್ಟಿದೆ, ಬಯಾಕಾನ್ ಕೊಟ್ಟಿದೆ, ರಿಲ್ಯಾಕ್ಸೋ ಫುಟ್ವೇರು, ಥರ್ಮ್ಯಾಕ್ಸು ಆವ್ರೇಜು. ಸೊ ಸ್ಟಿಲ್ ಓಕೆ. ಸೊ ಹಿಂದಿಂದ ಪ್ರೀವಿಯಸ್ದೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಗ್ರೋ ಆಗುತ್ತೆ ಇಲ್ಲಿಂದ. ಶ್ಯಾಮ್ ಮೆಟಾಲಿಕ್ಸ್ ಇರ್ಬೋದು. ಇನ್ನು ಈ ವಾರಕ್ಕೆ ಬರೋದಾದ್ರೆ ರಿಸಲ್ಟ್ ಸುಮಾರು ಇದಾವೆ, ಕಾನ್ಸಂಟ್ರೇಟ್ ಮಾಡಿ. ಅರ್ನಿಂಗ್ಸ್ ನೀವು ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಒಲಾಕ್ಟ್ರಾ ಕಾಣಿಸ್ತಿರ್ಬೋದು, ಜ್ಯೋತಿ ಲ್ಯಾಬೊರೇಟ್ರಿ, ಹ್ಯಾಪಿಯೆಸ್ಟ್ ಮೈಂಡು, ಬ್ಲಿಸ್ ನೋಡಿ. ಫ್ಯೂಷನ್ ಫೈನಾನ್ಸ್ ಅದೆಲ್ಲ ಗೊತ್ತೇ ಇರಲ್ಲ, ನೆಗೆಟಿವ್ ಅಂತೂ ಹೋಗಿರುತ್ತೆ ಅಂತದೆಲ್ಲ. ಸೊ ರಾಮಕೃಷ್ಣ ನೆಗೆಟಿವ್ ಹೋಗಿದೆ, ಮತ್ತೆ ಇದಂದ್ರೆ ಇನ್ನು ಮತ್ತೆ ಪ್ರಪಾತಕ್ಕೆ ಹೋಗುತ್ತೆ. ಸೊ ಅಬ್ಸರ್ವ್ ಮಾಡಿ ಇಂಥದ್ದೆಲ್ಲ.
PNG ಮತ್ತಷ್ಟು ಗ್ರೋ ಆಗುತ್ತೆ ಚೆನ್ನಾಗಿ ಕೊಟ್ರೆ. ನೆಗೆಟಿವ್ ಕೊಟ್ರೆ ಕೆಳಗೆ ಹೋಗುತ್ತೆ. ಸೊ ಈ ಥರ ರಿಸಲ್ಟ್ಸ್ಗಳಿದ್ದಾವೆ, ಅಬ್ಸರ್ವ್ ಮಾಡಿ, ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಇನ್ನು ಕಳೆದ ವಾರದ ಪರ್ಫಾರ್ಮೆನ್ಸ್ ಬರೋದಾದ್ರೆ ಇದ್ರಲ್ಲಿ ಹಾಕೊಂಡಿದ್ದೀನಿ. ಟಿಮ್ಕ್ಯಾನ್ 6.4 ಕೊಟ್ಟಿತ್ತು, ಕಿರ್ಲೋಸ್ಕರ್ ವರ್ಸಸ್ 3.4. ಕ್ಯಾನ್ಫಿನ್ ಇನಿಷಿಯಲಿ ಫ್ಲಾಟ್ ಕೊಟ್ಟಿದೆ, ನಂತರ ಒಂದು 4.4 ಹೋಯ್ತು, ಆಮೇಲೆ ಫ್ಲಾಟ್ ಆಯ್ತು. ಮತ್ತೆ ITI ಲಿಮಿಟೆಡ್ ಫ್ಲಾಟ್ 6% ಡೌನು. ಫ್ಯಾಕ್ಟ್ ಫಸ್ಟ್ 6%, ಅದರಿಂದ ಜಾಸ್ತಿ ಹೋಗಿದೆ. ಆಮೇಲೆ ಇಂಟೆಲೆಕ್ಟ್ ಡಿಸೈನ್ 12%, ಆಮೇಲೆ ಫಾಲೋ ಆಗಿದೆ. HDFC ಬ್ಯಾಂಕ್ 2% ಡೌನು, L&T 3.8 ಅಪ್ಪು. ಸೊ ಗ್ಲೆನ್ಮಾರ್ಕ್ 4%, ಆಮೇಲೆ ಕ್ಲೋಸಿಂಗ್ ವೀಕ್ಲಿ ಕ್ಲೋಸಿಂಗ್ ಮೇಲೆ 1.8 ಅಲ್ಲಿದೆ. ನೈಕಾ 2%, ಆಮೇಲೆ ಫ್ಲಾಟ್ ಆಗಿದೆ. ಇಂಡಿಯಾ ಸಿಮೆಂಟ್ಸ್ 4.2, ಆಮೇಲೆ 1.55 ಕ್ಲೋಸು. ರತನ್ ಇಂಡಿಯಾ ಏನು ಕೊಟ್ಟಿಲ್ಲ, ಆಲ್ಮೋಸ್ಟ್ ಫ್ಲಾಟ್ ಅಂತಲೇ ಹೇಳ್ಬೋದು. ಟೈಟಾನ್ 3.78 ಚೆನ್ನಾಗಿ ಕೊಟ್ಟಿದೆ, ರಿಸಲ್ಟು ಕೂಡ ಚೆನ್ನಾಗಿ ಬಂದಿದೆ. ಸೇಲು ಫ್ಲಾಟಿಂದ -4.2 ಹೋಯ್ತು. ಬ್ಯಾಂಕ್ ಆಫ್ ಬರೋಡಾ ನೋಡಿ, ಇದು ಫಾಲ್ ತುಂಬ ಆಗಿದೆ, ಅಬ್ಸರ್ವ್ ಮಾಡಿ, ಬಟ್ ಒಳ್ಳೆ ರಿಸಲ್ಟ್ ಅಂತೂ ಬಂದಿದೆ. ನೋವಾಮಾ ಒಂದು 5.2 ಇಂದ 1.3. ಏಷ್ಯನ್ ಪೇಂಟ್ಸ್ ಫ್ಲಾಟ್ ಆಲ್ಮೋಸ್ಟ್, ಅಲ್ಲಿಂದ -3.8. 5.7 ಸೆಂಟ್ರಲ್ ಬ್ಯಾಂಕು. ಕ್ಯಾಂಪಸ್ ಇದೆಲ್ಲ ಒಂದ್ಸಲಿ ರಿವ್ಯೂ ಮಾಡಿ, ಯಾಕಂದ್ರೆ ಒಳ್ಳೆ ರಿಸಲ್ಟ್ ಬಂದರೂ ನೆಗೆಟಿವ್ ಹೋಗಿದೆ ಅಂದರೆ ಏನೋ ಅವ್ರ ಕಾರಣಗಳು ಇರ್ತವೆ. ಸೊ ಪ್ಯಾನಿಕ್ ಸೆಲ್ಲಿಂಗ್ ಮಾಡಿಸ್ಬಿಟ್ಟು ಅವ್ರು ಎಂಟ್ರಿ ಕೊಟ್ಬಿಡ್ತಾರೆ ಬಿಗ್ ಪೀಪಲ್. ಸೊ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು. HEC, ಆಮೇಲೆ ಇದು ಕಾರ್ಬೊರೆಂಡಮು ಎಲ್ಲ ನೆಗೆಟಿವ್ ಕೊಟ್ಟಿದೆ. ಇಂಜಿನಿಯರ್ಸ್ ಇಂಡಿಯಾ ಫ್ಲಾಟ್ ಅವನ್ನ ಮೈನಸ್ ಹೋಗಿದೆ. IIFL ಹೋಲ್ಡಿಂಗ್ಸ್ 4.8 ಹೋಗಿದೆ. IPCA ಫ್ಲಾಟಿಂದ ಒಂದು -1.5. ಕಬ್ಬು 3.2, ಜೆನ್ಟೆಕ್ 2.3. ಆಮೇಲೆ ಫ್ರೈಡೇ ಒಂದು ಅಪ್ಪರ್ ಸರ್ಕ್ಯೂಟ್ ಹೊಡಿದೆ, ಮತ್ತೆ ಹೋಗ್ಬೋದು ಮಂಡೇ ಮಾರ್ಕೆಟಲ್ಲಿ, ಗೊತ್ತಿಲ್ಲ ಹೆಂಗೆ ಅಂತ. ಸ್ಟಿಲ್ ಅಬ್ಸರ್ವ್ ಮಾಡಿ. ಮೇಜರ್ ಹೇಳ್ದಂಗೆ 5 ಮಿನಿಟ್ಸ್ ಅದು ಹೇಳ್ತೀನಿ, ಮತ್ತೆ ಆಸ್ ಎ ಒಂದು ರಿಚುವಲ್ ಥರ ಹೇಳಲೇಬೇಕು ನಾನು. ಫ್ಲಾಟ್ -2.8, ಅಶೋಕ್ ಲೈಲ್ಯಾಂಡ್ 2.5 ಇಂದ ಫ್ಲಾಟ್. ಇಂಡಿಯಾ ಮಾರ್ಕೆಟ್ 4.7 ಇಂದ +1 ಬಂದಿದೆ. ಶಿಪ್ಪಿಂಗ್ ಕಾರ್ಪೊರೇಷನ್ನು -6.3. ಹಿಂದೂಸ್ತಾನ್ ಜಿಂಕ್ -4.5. ಸೊ ಇದೆಲ್ಲ ಒಂದು F&O ಸ್ಟಾಕ್ ಆಗಿದ್ರೆ ಒಂದು ಒಳ್ಳೆ ರಿಸಲ್ಟ್. ಶಾರ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಕೊಡುತ್ತಾ. ಚೋಳಮಂಡಲು 6.5 ಹೋಗಿ ಆಮೇಲೆ -3.2 ಹೋಯ್ತು. AI ಇಂಜಿನಿಯರು 3.4. ಸ್ಟಾರ್ ಹೆಲ್ತ್ ನೆಗೆಟಿವ್. ಪೇಟಿಎಮ್ ನೋಡಿ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಸ್ಟಿಲ್ ನೋಡಿ ರಿಸಲ್ಟ್ ಬಂದಿಲ್ಲ, ಆಮೇಲೆ ಕ್ಲೋಸಿಂಗ್ -2 ಹೋಯ್ತು. ಫಸ್ಟ್ ದಿವಸ 10% ಕೊಟ್ಬಿಟ್ಟಿದೆ. ಜನ ಹೆಂಗೆ ಅಂದರೆ ನುಗ್ಬಿಡ್ತಾರೆ, ಒಳ್ಳೆ ರಿಸಲ್ಟ್ ಇದೆ ಅಂತ ತೊಗೊಂಡ್ಬಿಡೋಣ ಅಂತ. ಅವ್ರು ಬುದ್ಧಿವಂತರು, ದುಡ್ಡು ಮಾಡ್ಕೊಂಡು ಎಕ್ಸಿಟ್ ಆಗ್ತಾರೆ. ಸಣ್ಣ ಪುಟ್ಟ ರಿಟೈಲರ್ಸು ಟ್ರ್ಯಾಪ್ ಆಗಿಬಿಡ್ತಾರೆ. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ ನೆಗೆಟಿವ್ ಇತ್ತು, ಡ್ಯೂ ಟು ವಾರ್ ಸಿಚುವೇಶನ್. ಫ್ರೈಡೆ +3% ಹೋಯಿತು. ಬ್ರಿಗೇಡು 3.3. ಅಜಂತಾ ಫಾರ್ಮಾ -2.7. JSW -1. ಇಂಡಸ್ ಟವರು 4.5 ಫಸ್ಟ್ ದಿವಸನೇ ಕೊಟ್ಟಿದೆ, ಆಮೇಲೆ 1.8 ಕ್ಲೋಸಿಂಗ್. ಡೇಟಾ ಪಟ್ರಾನ್ಸ್ 2.2. ಅಗೇನ್ ಡಿಫೆನ್ಸ್ ಸ್ಟಾಕು 4.5 ಶುಕ್ರವಾರ ಕೊಟ್ಟಿದೆ. ಗೋದ್ರೇಜ್ ಆಗ್ರೋಟೆಕ್ಕು 5.1. ಸೊ ಈ ಥರ ಒಂದಿಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓವರ್ ಆಲ್ ಓಕೆ. ಇನ್ನು ಈ ವಾರದ ಸಜೆಷನ್ಗಳು ಇಲ್ಲಿಟ್ಟಿದ್ದೀನಿ, ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡೋಣ, ಮರ್ತ್ಬಿಡ್ತೀನಿಲ್ಲ ಅಂದ್ರೆ. ಸೊ ಮೇನ್ ಆಗಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅಂತಲೇ ಇದೆ ಎಕ್ಸಾಂಪಲ್. ಲಿಸ್ಟ್ ಸ್ಕ್ರೀನ್ಶಾಟ್ ತೊಗೊಂಬಿಡಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಒಂದು ಎಕ್ಸಾಂಪಲ್ ಸಹಿತ. ಸೊ ಅದಾನಿ ಎನರ್ಜೀಸು, ಬಜಾಜ್ ಹಿಂದೂಸ್ತಾನು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, BHEL, ಬಯೋಕಾನು, BLS, ಸಿಟಿ ಯೂನಿಯನ್ನು, ಕೋಲ್ ಇಂಡಿಯಾ, ಕಂಟೈನರ್ ಕಾಪು, DB ರಿಯಾಲಿಟಿ, DCB, DLF, ಈಸಿ ಟಿಪ್ಪು, ಇಂಜಿನಿಯರ್ಸ್ ಇಂಡಿಯಾ, ಎಕ್ಸೈಡು, GMR, GSFC. ಇದೊಂದು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಎರಡು ಒಟ್ಟಿಗೆ ಬರ್ತಾ ಇರುತ್ತೆ ಯಾವಾಗಲೂ, GSPL, GSFC.
HCL ಟೆಕ್ಕು, HDFC ಲೈಫು, ಹಿಂಡಾಲ್ಕೋ, ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ನು, ಹಿಂದೂಸ್ತಾನ್ ಜಿಂಕು, ICICI ಲೈಫು, ಐಡಿಯಾ, IFCI ಇಂಡಸ್ಟ್ರವರು, ಇನ್ಫೋಸಿಸ್, ಜೈನ್ ಇರಿಗೇಷನ್ನು, JTL, ಜುಬ್ಲಿಯಂಟ್ ಫುಡ್ ವರ್ಕ್ಸ್, KFIN, KPIT, ಲೆಮನ್ ಟ್ರೀ, LIC, ಮದರ್ಸನ್ ಸುಮಿ ವೈರಿಂಗ್, ನ್ಯೂಜೆನ್, NHPC, NMDC, NTPC, ಓರಿಯಂಟ್, ಪಂಜಾಬ್ ನ್ಯಾಷನಲ್ ಬ್ಯಾಂಕು, RBL, ಆಮೇಲೆ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರು, ರೈಟ್ಸ್, ಶ್ರೀರೇಣುಕ, ಸೋನಾ BLW, ಸ್ಟಾರ್ ಸಿಮೆಂಟು, ಸೇಲ್. ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ, ಸೇಲ್ದೇ ತೊಗೊಂಡ್ಬೇಡ. ಸೇಲ್ ಆಲ್ಮೋಸ್ಟ್ ತುಂಬ ಕೆಳಗಡೆ ಬಂದಿತ್ತು. ಎಷ್ಟು ಹೋಗಿದೆ ನೋಡೋಣ. ಇದೆಲ್ಲ ಬೇಡ. ಸೊ ವೀಕ್ಲಿ ಬೇಸಿಸ್ ಮೇಲೆ ಆಲ್ಮೋಸ್ಟ್ ಸುಮಾರು ಬಿದ್ಬಿಟ್ಟಿದೆ. ಇದು ನೋಡ್ಬೋದು, ವೀಕ್ಲಿ ಹೈಯಿಂದ ಆಲ್ಮೋಸ್ಟ್ 10% ತನಕ ಬಿದ್ದಿದೆ. ಸೊ ಇದು ಸೂಪರ್ ಟ್ರೆಂಡಲ್ಲಿ ಏನು ಬರ್ತಿದೆ ನೋಡೋಣ. ಫಸ್ಟ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಸೂಪರ್ ಟ್ರೆಂಡ್ ನೋಡ್ಬೇಕು ನೀವು. ರೀಸೆಟ್ ಮಾಡ್ಕೊತೀನಿ. ಸೊ ಆಲ್ರೆಡಿ ನಂದು ಬೈ ಸಿಗ್ನಲ್ ಬಂದಿದೆ 9th ಆಲ್ಮೋಸ್ಟ್ 11 o'clockಗೆ. ಸೊ ನಾಳಿದ್ದು ಓಪನ್ ಆದಾಗ ಏನು ಮಾಡಬೇಕು? ಸೊ 9th ಓಪನ್ ಆಯ್ತು ಅವತ್ತು ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. ಸೊ 9th 9:15 ಅವತ್ತು ಓಪನ್ ಆಗಿದ್ದು. ಇವಾಗ ನಾಳೆ ನಮ್ಮದು 12th ಓಪನ್ ಆಗುತ್ತೆ. ಸೊ ಏನು ಮಾಡಬೇಕು? ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಸೇಮ್ ಎಲ್ಲ ಸ್ಟಾಕ್ಸು ಹೆಂಗೆ ಮಾಡ್ತೀರಾ, ವೀಕ್ಲಿ ಬೇಸಿಸ್ ಮಾಡಿದ್ರು ಅಷ್ಟೇ, ಒಂದೇನೇ ಮಾಡಿದ್ರು. ಸೊ ಮಾರ್ಕ್ ದ ಹೈ ಆ್ಯಂಡ್ ಲೋ. ತುಂಬ ರೆಸಿಸ್ಟೆನ್ಸ್ ಮೀನ್ಸ್ ಸ್ಟಾಪ್ ಲಾಸ್ ಎಲ್ಲ ಇರುತ್ತೆ, ಬಟ್ ತುಂಬ ಒಂದು ಲಾಂಗ್ ಟರ್ಮ್ ಇದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ನಾನು ಇಂಟ್ರಾಡೇಗೆ ವರ್ಕ್ ಮಾಡ್ತೀನಿ, 5 ಮಿನಿಟ್ಸ್ ಕ್ಯಾಂಡಲ್ ತೊಗೊಳ್ಳಿ. 15 ಮಿನಿಟ್ಸ್ ನೀವು ಬೇಕಿದ್ರೆ 3-4 ಡೇಸ್ ಇಟ್ಕೊಬೋದು. ಈ 5 ಮಿನಿಟ್ಸ್ ಆದರೆ ಆ ದಿವಸನೇ ಕ್ಲೋಸ್ ಮಾಡಬೇಕು. ಸೊ 5 ಮಿನಿಟ್ಸ್ ಲೆಕ್ಕದಲ್ಲೇ ಹೇಳ್ಕೊಡ್ತೀನಿ ಹೆಂಗೆ ಅಂತ. 15 ಮಿನಿಟ್ಸ್ಗೆ ಹಾಕೊಂಡು ಬೇಕಿದ್ರೆ ಲಾಂಗ್ ಟರ್ಮ್ಗೆ ಲಾಂಗ್ ಟರ್ಮ್ ಮೀನ್ಸ್ ಸೆನ್ಸ್ ವೀಕ್ಲಿ ಸ್ವಿಂಗ್ ತೊಗೊಬೋದು. ಸೊ 9:15 ಅವತ್ತು ಓಪನ್ ಆಗಿದ್ದು. 9:15 ಇದು ಹೈ ಆ್ಯಂಡ್ ಲೋ ಮಾರ್ಕ್. ಮೇಯ್ನು ಈ ರೇಂಜಲ್ಲೇ ತುಂಬ ಓಡಾಡಿದೆ ಅವತ್ತು. ರೀಟ್ರೇಸ್ಮೆಂಟ್ ಆಗಬೇಕು ಫಸ್ಟ್ ಅಂತ ಹೇಳಿದ್ದೆ. ಫುಲ್ ಕ್ಯಾಂಡಲ್ಲು ಯಾವುದು ಕ್ಲೋಸ್ ಆಗಿಲ್ಲ, ಕೆಳಗಡೆ ಅಥವಾ ಮೇಲ್ಗಡೆ ಹೋಗಿ. ಸೊ ಮೇಲೆ ಹೋಗುತ್ತೆ, ಟಚ್ ಆಗುತ್ತೆ, ತಿರ್ಗಾ ರಿವರ್ಸ್ ಬರುತ್ತೆ. ಸೊ ಬೇಕಿದ್ರೆ ಇನ್ನು 15 ಮಿನಿಟ್ಸಿಗೆ ತೊಗೊಳ್ಳಿ, ತುಂಬ ಕನ್ಫ್ಯೂಸ್ ಆಗುತ್ತೆ ಅಂತಿದ್ರೆ. ಸೊ ಅವತ್ತು ಆವತ್ತು 15 ಮಿನಿಟ್ಸು ರೀಸೆಟ್. ಇಲ್ಲೆಲ್ಲೋ ಮಾರ್ಕ್ ಮಾಡಿದೆ, ಕೆಳಗೆ ಬಂತು, ತಿರ್ಗಾ ಒಳಗೆ ಬಂತು, ಇಲ್ಲಿ ಟಚ್ ಆಯ್ತು, ಇದರಿಂದ ಮೇಲ್ಗಡೆ ಕ್ಲೋಸ್ ಆಗಿಲ್ಲ. ಒಂದು ಫುಲ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಆ ಕ್ಲೋಸ್ ಆಗಿ ಸ್ಟಾಪ್ ಲಾಸ್ ನಂದು ಇದಂತ ತೊಗೊಬೇಕು. ಅಥವಾ ನನಗಿಲ್ಲ, ನನ್ನ ಸ್ಟಾಪ್ ಲಾಸ್ ತುಂಬ ಇದು ಬೇಡ ಇಷ್ಟು ಅಂದರೆ ಅಟ್ಲೀಸ್ಟ್ 50% ಆಫ್ ದ ಕ್ಯಾಂಡಲ್ ಆದರೂ ಇಟ್ಕೊಬೇಕು. ಇಲ್ಲಿಗೆಲ್ಲದು ಇಟ್ಕೊಬೇಕು, ಕನಿಷ್ಠವಾಗಿದ್ರು ಇರಬೇಕು. ಇಲ್ಲ ಅಂದರೆ ನೀವು ಪ್ರೀವಿಯಸ್ ಇದಂತ ತೊಗೊಂಡ್ರೆ ಇಲ್ಲಿಗಾದರೂ ಇಟ್ಕೊಳ್ಳೋಣ. ಬೈ ಎಂಟ್ರಿ ಇಲ್ಲಿ ಕೊಟ್ಟಿತ್ತು ಆ್ಯಕ್ಚುಲಿ. 15 ಮಿನಿಟ್ಸ್ ಸೂಪರ್ ಟ್ರೆಂಡ್ ಬೈ ಅಂತ ತೊಗೊಂಡಾಗ ಅವತ್ತಿನ ಒಂದು ದಿವಸಕ್ಕೆ ನಮ್ಮದು ರಿಟರ್ನ್ ಎಷ್ಟು ಅಂತ ನೋಡೋಣ. 2% ಸಿಕ್ಕಿದೆ, ಆಲ್ಮೋಸ್ಟ್ 1.8%. ಸೊ ಈ ಥರ ಒಂದು 15 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ರೆ ಒಂದು ವೀಕಿಗೆ ಡೇ ಟೈಮ್ ಫ್ರೇಮ್ಗೆ ಹಾಕೋಣ ಎಷ್ಟು ಬರುತ್ತೆ ಅಂತ. ಇದು ನಾನು ಸ್ಕ್ಯಾಲ್ಪಿಂಗ್ ಮಾಡೋದಕ್ಕೆ ಡೈಲಿ ಇಂಟ್ರಾಡೇ ಆಗಿಲ್ಲ, ವೆಯ್ಟ್ ಮಾಡ್ತೀನಿ 2-3 ಡೇಸ್ ಅಂದರೆ. ಸೊ ಅವತ್ತು ಎಂಟ್ರಿ ತೊಗೊಂಡಿದ್ದೀರಾ, ಬೈ ಬಂತು, ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸೊ ಒಂದು ಬಿಲೋ ಒಂದು ಕ್ಯಾಂಡಲ್ಲು ಅಂಥದ್ದು ಇಟ್ಕೊಬೇಕು. ಸೊ ಇಲ್ಲಿ ಇದೇ ಎಕ್ಸಾಂಪಲ್ ತೊಗೊಂಡ್ರೆ ಆಲ್ಮೋಸ್ಟ್ 7% ಹೇಳಿದೆ. ವೀಕ್ಲಿ ಡೈಲಿ ತೊಗೊಬೇಕು. ಫಾಲೋ ಆದ ಇದೆ ಸೇಮ್ ಟ್ರೆಂಡ್. ಎಲ್ಲಿ ತನಕ ನಿಮಗೆ ಸೆಲ್ ಬರುತ್ತೋ ಅಲ್ಲಿ ತನಕ ಇಟ್ಕೊಳ್ಳಿ. ಇಲ್ಲ ನಾನು ಸ್ಟಾಪ್ ಲಾಸ್ ಟಚ್ ಆಯಿತು ಅಂದರೆ ಬಿಟ್ಕೊಟ್ಬಿಡಿ. ಯೂಶಲಿ ಈ ಥರ ಬೈ 15 ಮಿನಿಟ್ಸಲ್ಲಿ ಬಂದಿದ್ದು ಡೇ ಟೈಮ್ ಫ್ರೇಮಲ್ಲಿ ಅಷ್ಟು ಬೇಗನೆ ಕ್ಲೋಸ್ ಆಗಲ್ಲ.
ಸೊ ಇಲ್ಲಿಂದ ನಾನು ಎಂಟ್ರಿ ತೊಗೊಂಡು ಇಲ್ಲಿಗೆ ಇಟ್ಕೊಂಡಿದ್ರು 8% ಸಿಕ್ಕಿದೆ. ಹಾಗೆ ಇಲ್ಲೂ ಅಂತ ನೋಡಿದ್ರು ಬೈ ಇಲ್ಲಿ ಬಂದಿತ್ತು ಲಾಸ್ಟ್ ಇದರಲ್ಲಿ. ಆಲ್ಮೋಸ್ಟ್ 8% ಇದನ್ನ ರಿಫ್ರೆಶ್ ಆಗಿಲ್ಲ. ಸೊ ಈ ಥರ 8% ಎಲ್ಲ ಕೊಡುತ್ತೆ ಒಂದು ವೀಕ್ಗೆ. ನೋಡಿ ಇನ್ನೂ ಕಂಟಿನ್ಯೂ ಆಗಿದ್ದು ಇನ್ನೂ ಜಾಸ್ತಿ ಬಂದಿರೋದು. ನಾನು ಎಲ್ಲಿ ತನಕ ಸೆಲ್ ಇರಬೇಕೋ ಕಾಯ್ತಾ ಇರಿ ಅಂತ ಹೇಳಿದ್ದು ಅದಕ್ಕೆ. ಸೊ ಇಲ್ಲಿಂದ ಬಂದಿದ್ದು ಇಲ್ಲಿ ತನಕ ಇದ್ರು ನೋಡಿ ಆಲ್ಮೋಸ್ಟ್ ಅಷ್ಟೇ 8% ಅಂತೂ ಸಿಕ್ಕಿರುತ್ತೆ. ಮೇಯ್ನು ಫಿಬಿನಾಶಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಎವ್ರಿ 1% ಫಾಲೋ ಮಾಡ್ಕೊಂಡು ಹೋಗಿ. 1% ಕ್ರಾಸ್ ಆಯಿತಾ 2% ವೆಯ್ಟ್ ಮಾಡಿ, 1.5% ಅಟ್ಲೀಸ್ಟ್ 1.5%, 2%, 2.5% ಈ ಥರ ಫಾಲೋ ಮಾಡ್ಕೊಂಡು ಹೋಗಿ. ಇಲ್ಲ ಒಂದು ನಿಮ್ಮದೇ ಫಿಬಿನಾಶಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಓಪನ್ ಹೈ ಕ್ಲೋಸ್ ಇದು ಬೇಸಿಸ್ ಮೇಲೆ ನಿಮ್ಮದು ರೇಂಜ್ ರೆಸಿಸ್ಟೆನ್ಸ್ ಸಪೋರ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಯಾವುದಾದ್ರೂ ಒಂದು ಮೆಥಡ್ ನೀವೇನು ಫಾಲೋ ಮಾಡ್ತೀರೋ ಅದನ್ನೇ ಫಾಲೋ ಮಾಡಿ. ಡೈಲಿ ನಾನು ಹೇಳಿದ್ದು ಚೇಂಜ್ ಮಾಡಬೇಕು ಅಂತಿಲ್ಲ, ಇಲ್ಲಾಂದರೆ ನಂದೇ ಫಾಲೋ ಮಾಡಿದ್ರೆ ಸೇಮ್ ಅದನ್ನೇ ಫಾಲೋ ಮಾಡಬೇಕು. ಒಂದು ಸ್ಟ್ರಿಕ್ಟಾಗಿ ಇದೇ ರೂಲು ನಾನು ಇದನ್ನೇ ಫಾಲೋ ಮಾಡ್ತೀನಿ ಅಂತ ಇದ್ದಾಗ ಮಾತ್ರ ಕನ್ಸಿಸ್ಟೆಂಟಾಗಿ ಒಂದಿಷ್ಟು ದುಡ್ಡು ಮಾಡ್ಬೋದು. ಇಲ್ಲ ಅಂದರೆ ಪ್ರತಿ ಸಲಿನೂ ಹೊಸದಾಗಿ ಕಲಿತೀವಿ, ಹೊಸದು ಅಪ್ಲೈ ಮಾಡೋಕ್ಕೆ ಹೋಗಿ ಹಳೇದು ಮರ್ತ್ಬಿಡ್ತೀವಿ, ಹೊಸದಾಗಿ ಇನ್ನೊಂದೇನೋ ಕಲಿತೀವಿ, ಹಳೇದು ತಿರ್ಗಾ ಮರಿತಾ ಹೋಗ್ತೀವಿ. ಸೊ ಹಾಗಾಗಿ ಒಂದು ಯಾವುದನ್ನು ಪಕ್ಕಾ ಮಾಡಲಿಕ್ಕಾಗಲ್ಲ. ಸೊ ಇದನ್ನು ಅಬ್ಸರ್ವ್ ಮಾಡಿ. ಇದು ನನ್ನ ಒಂದು ಸ್ಕ್ರೀನಲ್ಲಿ ಬಂದಿದ್ದು. ಇಲ್ಲ ನಾನು ಸ್ವಲ್ಪ ಲಾಂಗ್ ಟರ್ಮ್ಗೆ ನೋಡ್ತೀನಿ ಅಂದರೆ ದಯವಿಟ್ಟು ಟ್ರೇಡಿಂಗ್ದು ಇದನ್ನು ತಗೊಳ್ಳಿ, ಸ್ಟಾಕ್ ಸ್ಕ್ರೀನರ್ ತಗೊಳ್ಳಿ. ಸಿಂಪಲ್ ಡೈಲಿ ಟೈಮ್ ಫ್ರೇಮ್. ನೀವು ಪೇಯ್ಡ್ ವರ್ಷನ್ ತೊಗೊಂಡಿದ್ರೆ ಮಿನಿಮಮ್ 1 hour 15 minutes ಅದು ತಗೊಳ್ಳಿ. ಸೊ ಇದು ಲಾಂಗ್ ಟರ್ಮ್ಗೆ ಇರುತ್ತೆ ಆ್ಯಕ್ಚುಲಿ. ಡೈಲಿ ಟೈಮ್ ಫ್ರೇಮು ಸ್ಟ್ರಾಂಗ್ ಬೈ ಇದ್ರಲ್ಲಿ ರೆಕಮೆಂಡ್ ಮಾಡಿದ್ದು ಮಾತ್ರ ತಗೊಳ್ಳಿ. ಅದರಲ್ಲೂ ನೋಡಿ ಇದೆಲ್ಲ ಕ್ಯಾಪಿಟಲ್ ಕಡಿಮೆ ಇರುತ್ತೆ, ವಾಲ್ಯೂಮ್ ಕಮ್ಮಿ ಇರುತ್ತೆ. ನನಗೆ ಮಿನಿಮಮ್ ವಾಲ್ಯೂಮ್ ಜಾಸ್ತಿ ಇರಬೇಕು. ಸೊ ಈ ಥರದ್ದೆಲ್ಲ ಸೆಟ್ ಮಾಡಿಕೊಡಿ, ಆವಾಗಲೇ ನೀವು KPR ಮಿಲ್ಸು ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದೆ. ಇದು KPR ಮಿಲ್ ಒಂದ್ಸಲಿ ಅಬ್ಸರ್ವ್ ಮಾಡಿ, ಚೆನ್ನಾಗಿದೆ ಅನಿಸ್ತಿದೆ. ಮತ್ತಷ್ಟು ಕೊಡುತ್ತೆ ಇಲ್ಲಿಂದ. ವೆಲ್ಸ್ಪನ್ ತುಂಬ ಒಂದು ಟೈಮ್ ಸೈಕಲ್ ಬೇಸಿಸ್ ಮೇಲೆ ರನ್ ಆಗ್ತಿದೆ. ತುಂಬ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಗೊತ್ತಾಗ್ಬಿಡುತ್ತೆ. ನೋಡಿ ಒಂದೊಂದ್ಸಲಿನೂ ಒಂದು ರಿವರ್ಸ್ ಬರುತ್ತೆ ಮತ್ತೆ ರೈಸ್ ಆಗುತ್ತೆ. ಇವಾಗ ನೋಡಿ ಬೈ ಬಂದಿದೆ, ಇದು ಆಲ್ಮೋಸ್ಟ್ 10% ಕ್ರಾಸ್ ಆಯ್ತಾ, ಇದು ಮತ್ತೆ ನೆಗೆಟಿವ್ ಬರುತ್ತೆ. 22% ಹೋಗ್ಬಿಟ್ಟಿದೆ ಈಗ. ಸೊ ನೆಗೆಟಿವ್ ಬರುತ್ತೆ. ಸೊ ಬೇಸಿಕ್ ಆಗಿ ಸ್ಟಾಕ್ ಸ್ಕ್ರೀನರು ಯಾವುದೋ ಒಂದು ಮೆಥಡ್ ಮಾಡಿ. ಇದು ಲಾಂಗ್ ಟರ್ಮ್ಗೆ ಪರ್ಸ್ಪೆಕ್ಟಿವ್ ಮಿನಿಮಮ್ 15 days ತನಕ ಆದರೂ ಕೊಡಬೇಕು ಮ್ಯಾಕ್ಸಿಮಮ್. ಇಲ್ಲ ನಾನು 5-6 days ಬರಬೇಕು ಅಂದರೆ 15 minutes ಟೈಮ್ ಫ್ರೇಮಲ್ಲಿ ಸ್ಕ್ಯಾನ್ ಮಾಡಿ ಯಾವುದು ಸ್ಟ್ರಾಂಗ್ ಬೈ ಇದೆ ವಿತ್ ವಾಲ್ಯೂಮ್ ಇರಬೇಕು ಮೇಯ್ನಾಗಿ, ಅದೇ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದರಲ್ಲೇ ನೀವು ನೋಡಿದ್ರೆ KPR ಮಿಲ್ಸ್ ನೋಡ್ಬೋದು, BL ನೋಡ್ಬೋದು, ರೆಡಿಂಗ್ಟನ್ನು, ವೆಲ್ಸ್ಪನ್ನು, BDL ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ, ಮತ್ತಷ್ಟು ಹೋಗ್ಬೋದು. ಎಸ್ ಬ್ಯಾಂಕ್ ಮತ್ತೆ ಹೋಗುತ್ತೆ, ನೋಡ್ತಾ ಇರಿ. ಮ್ಯಾಸ್ಟಾಕ್ ಇದೆಲ್ಲ ಒಂದು ಬೇಸ್ಡ್ ಆನ್ ಇದು ಬಂದಿದ್ದು. ಸ್ಟ್ರಾಂಗ್ ಬೈ ಇಲ್ಲ, ಇದು ಬೈ ಮಾಡಕ್ಕೆ ಹೋಗ್ಬಿಡಿ. ನೀವಾ ಭೂಪಾ ಸ್ಟ್ರಾಂಗ್ ಬೈ ಬಂದಿದೆ, ಲಾಸ್ಟ್ ವೀಕ್ ನೆಗೆಟಿವ್ ಹೋಗಿತ್ತು. ಸೊ ಇಲ್ಲಿಂದ ಎಷ್ಟು ಕೊಡುತ್ತೆ ಅಂತ ಒಂದು ಅಂದಾಜಿಗೆ ಹೇಳೋಣ, ಎಷ್ಟು ಬರುತ್ತೆ ಅಂತ. ನೋಡಿ ನಾನು ಜಾಸ್ತಿ ಟೈಮ್ ಇಲ್ಲ, ಇದು ಅದಕ್ಕೆ ಕೊಡ್ತಾ ಇಲ್ಲ. ಬಟ್ ಸ್ಟಿಲ್ ಒಂದು ಒಳ್ಳೆ ರಿಸಲ್ಟ್ ಅಂತೂ ಇದೆ ಇದ್ರದ್ದು. ನೆಕ್ಸ್ಟು ಇದನ್ನ ತಗೊಂಡು ಬೈಯಲ್ಲಂತೂ ಇದೆ ಇದು. ಸೊ ಅಬ್ಸರ್ವ್ ಮಾಡಿ ಈ ಥರದ್ದೆಲ್ಲ. ಶಾರ್ಟ್ ಟರ್ಮ್ ಸ್ಟಾಪ್ ಲಾಸ್ 83 ಇರುತ್ತೆ, ಬಟ್ ಲಾಂಗ್ ಟರ್ಮ್ ಇದನ್ನು ನೋಡಿದಾಗ ನೀವು ನೆಕ್ಸ್ಟ್ 93 ಲೆವೆಲ್ಗೆ ಹೋಗುತ್ತೆ. ಮತ್ತೆ ಇದು 93, 96, 1 up to 110 ತನಕ ಹೋಗ್ಬೋದು.
ಸೊ ಫಾಲೋ ಮಾಡ್ತಾ ಇರಿ ನನ್ನ ಚಾನಲ್ಲು. ಮತ್ತೆ ಸಿಗೋಣ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇನ್ಫಾರ್ಮೇಷನ್ ಕೊಡ್ತಾ ಇರಿ. ಹೊಸದಾಗಿ ಮ್ಯೂಚುವಲ್ ಫಂಡ್ ಏನಾದರೂ ಇನ್ವೆಸ್ಟ್ ಮಾಡೋರು ಅಥವಾ ಎಕ್ಸಿಸ್ಟಿಂಗ್ ಮ್ಯೂಚುವಲ್ ಫಂಡ್ ನಿಮಗೆ ಸರ್ವಿಸ್ ಚೆನ್ನಾಗಿ ಕೊಡ್ತಿಲ್ಲ, ಎಕ್ಸಿಸ್ಟಿಂಗ್ ನಿಮ್ಮ ಡಿಸ್ಟ್ರಿಬ್ಯೂಟ್ರು ಅಂತಿದ್ರೆ ಖಂಡಿತವಾಗ್ಲೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ನಂಬರ್ ಬರ್ತಿದೆ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟು, ಇನ್ಶೂರೆನ್ಸ್, ಎನಿ ಸರ್ವಿಸಸ್ ರಿಲೇಟೆಡ್ ಫೈನಾನ್ಷಿಯಲ್ ಸರ್ವಿಸಸ್, ಪ್ಲೀಸ್ ಕಾಂಟ್ಯಾಕ್ಟ್. ನಿಮ್ಮ ಫ್ರೆಂಡ್ಸ್ಗೂ ಮಾಹಿತಿ ಕೊಡಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.